ಕೇಶವ ರೆಡ್ಡಿ ನನ್ನ ಬಗ್ಗೆ ಮಾತನಾಡ್ತಾರೆ. 20 ವರ್ಷದಿಂದ ಏನಿದ್ದ ಇವನು ಇವತ್ತಿನ ದಿವಸ ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ ಅಂತಾರೆ. ಕೇಶವ ರೆಡ್ಡಿ ಏನ್ ಮಾಡಿದ್ದಾನೆ ಅಂತ ನನ್ಗೆ ಹೇಳ್ಬೇಕಾಗುತ್ತೆ. ನೀವು ಇಲ್ಲಿ ಇರ್ತಕ್ಕಂತ ಕೆಲವ್ರು ಗೊತ್ತಿಲ್ಲ, ಕೇಶವ ರೆಡ್ಡಿ ಹೋಗ್ತಾ ಯಾರಿಗೂ ಗೊತ್ತಿಲ್ಲ. ಸನ್ಮಾನನ ಅಭಿನಂದನೆ ಇಟ್ಕೊಂಡಿರ್ತಕ್ಕಂಥ ಒಂದು ವಿಡಿಯೋ ನೋಡಿದೆ. ಈಗ ಇತಿಹಾಸ ಇರಬೇಕು. ಅವನ್ಯಾರು ಕಾಂತಾದ ಅವನ್ಯಾರು ಹೇಳಿದಂತೆ ಕೇಶವ ರೆಡ್ಡಿದೇನು ಅಂತ. ಕೇಶವ ರೆಡ್ಡಿದೇನು ಅಂತಂದ್ರೆ ನಿಮ್ಮ ತಾತಂದು ಸ್ವತಂತ್ರ ಬಂದಾಗಿಂದ ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮಪ್ಪ ನಿನ್ನ ಆಸ್ತಿ ತಗೊಂಡ್ಬ. ರೆಕಾರ್ಡ್ ಸಿಗ್ತದೆ ತಾಲೂಕು ಆಫೀಸಲ್ಲಿ. ನಮ್ಮ ಮುತ್ತಾತ ಗಿಡ್ಡಾರೆಡ್ಡಿ, ನಮ್ಮ ತಾತ ಪಾಪರೆಡ್ಡಿ, ನಮ್ಮ ಮುತ್ತಾತ ಪಟೇಲ್ರು, ನಮ್ಮ ತಾತ ಪಟೇಲ್ರು, ನಮ್ಮಪ್ಪ ನರಸಿಂಹರೆಡ್ಡಿ ಪಟೇಲ್ರು. ನಂದು ಆರ್ಟಿಸಿ ತಂದು ಕೊಡ್ತೀನಿ, ನಂದು ಎಷ್ಟು ಎಕರೆ ನಮ್ಮ ಮುತ್ತಾತ ಹೆಸರಿಂದ ಬಂದಿದ್ದೆ ಅಂತ. ನೀನು ತಗೊಂಡು ಬಂದಂತ ತೋರಿಸು, ನೀನು ತಗೊಂಡು ಬಂದು ತೋರಿಸದೆ ನಿನ್ನ ಇತಿಹಾಸ ಏನನ್ನು ತೋರಿಸು. ನಮ್ಮ ಮುತ್ತಾತ ಗಿಡ್ಡಾರೆಡ್ಡಿ ಪಟೇಲ್ರು, ನಮ್ಮ ತಾತ ಪಾಪರೆಡ್ಡಿ ಪಟೇಲ್ರು, ನಮ್ಮಪ್ಪ ನರಸಿಂಹರೆಡ್ಡಿ ಪಟೇಲ್ರು. ಆ ಒಂದು ಕಸ್ತೂರಿ ಕಟ್ಟಿರೋ ಬಟ್ಟೆಯಿಂದ ಬಂದಿರ್ತಕ್ಕಂಥವು ನಾನು. ಕಷ್ಟಪಟ್ಟು ನಾನು ಈ ಮಟ್ಟಕ್ಕೆ ಜನರ ಆಶೀರ್ವಾದ, ನಮ್ಮ ನಾಯಕರಾದಂಥ ಶಿವಶಂಕರ ರೆಡ್ಡಿ ಅವರ ಆಶೀರ್ವಾದ, ಪಕ್ಷದ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನಾನೆಲ್ಲೂ ಬ್ಲಾಕ್ ಮೇಲ್ ಮಾಡ್ಕೊಂಡು ಹೋಗಿಲ್ಲ. ನಾನು ಯಾರು ಮನೆ ಬಾಗಿಲಾದ ಅಧಿಕಾರಕ್ಕೆ ಹೋಗಿಲ್ಲ. ನಾನು ನಿಂದೇನು ಇತಿಹಾಸ ಅನ್ನೋದು ಎಲ್ರಿಗೂ ಗೊತ್ತು, ನಾನು ನೋಡಿದ್ದೀನಿ. ನಿನ್ನ ಇತಿಹಾಸ ಏನೋ ನನಗೂ ಗೊತ್ತಿದೆ. ಎಲ್ಲಿ ಬಾಗಿಲು ಕಾಯ್ತಾ ಇದೆ ಅನ್ನೋದು ನನಗೂ ಗೊತ್ತಿದೆ. ನನ್ನ ಬಾಗಿಲು ಕಾದಿಲ್ಲ. ನಾನು ಸ್ವಾಭಿಮಾನ ಬಿಟ್ಟಿದ್ರೆ ನನ್ನ ಬಸ್ಸು ರೈಟ್ ಓಲ್ಡ್ ಹೇಳಕ್ಕೆಲ್ಲ ಹೋಗಿದ್ದು. ನನಗೆ 5 ಬಸ್ ಓನರ್ ರಾಮರೆಡ್ಡಿ ಅಂತ ಆನೇಕಲ್ ಅವರು, ಇನ್ನೊಬ್ಬರಲ್ಲಿ ನಾರಾಯಣ ರೆಡ್ಡಿ ಅಂತ ಒಬ್ಬ ಬ್ರೇಕ್ ಇನ್ಸ್ಪೆಕ್ಟರ್ ಇದ್ರು. ನಾರಾಯಣ ರೆಡ್ಡಿ ಅನ್ನೋ ಬ್ರೇಕ್ ಇನ್ಸ್ಪೆಕ್ಟರು ರಾಮರೆಡ್ಡಿ ಅವರಿಗೆ ರಿಲೇಟಿವ್ಸ್. ಅವರು ನಾನು ಸ್ಕೂಲ್ ಬಿಟ್ಟು ಬಂದಾಗ ಏನ್ ಮಾಡೋದಂದ್ರೆ ನಾರಾಯಣ ರೆಡ್ಡಿ ನಮ್ಗೆ ರಿಲೇಟಿವ್. ನನ್ನನ್ನು ಕರೆದು ಅಪ್ಪ ನಿನಗೊಂದು ಜವಾಬ್ದಾರಿ ಕೊಡ್ತೀನಿ ಮಾಡ್ತೀಯ ಅಂದ್ರು. ಏನನ್ನ ಅಂತ ಕೇಳಿದೆ. ಸರ್ ರಾಮರೆಡ್ಡಿ ಅಂತಿದ್ದಾರೆ, ಅವ್ರಿಗೆ ಅಡ್ವೊಕೇಟು, ಅವ್ರಿಗೆ 5 ಬಸ್ ಇದೆ, ಅದು ಮೇಂಟೈನ್ ಮಾಡೋಕ್ಕೆ ಅವ್ರಿಗೆ ಅಡ್ವೊಕೇಟ್, ಸೀನಿಯರ್ ಅಡ್ವೊಕೇಟು ಆಗ್ತಿಲ್ಲ, ನೀವು ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳಿದ್ರು. ನನಗೆ ನಿಮಗೆಲ್ಲ ಗ್ರಾಮ ಪಂಚಾಯತಿಯಲ್ಲಿ ರಂಗನಾಥ್ ರೆಡ್ಡಿ ಅಂತ ಒಬ್ಬರು ಬೇರೆ ಬ್ಯಾಂಕ್ ಸೂಪರ್ವೈಸರ್ ಬಂದಿದ್ರು. ರಂಗನಾಥ್ ರೆಡ್ಡಿ ಅಂತ ಮಿಡಿಗಲ್ ಸೇವೆ, ಅವರು ನಮ್ಗೆ ರಿಲೇಟಿವ್ ಬಂದಪ್ಪ ಏನು ಮಾಡ್ತೇಪ್ಪ ಸರ್, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಹೋಗು ಅಂತಂದ್ರು. ನಾನು 4 ತಿಂಗಳು ಹೋದ್ಮೇಲೆ ಏನಾಯ್ತು, ನಾನೇನಾದ್ರು ಸ್ವಾಭಿಮಾನ ಬಿಟ್ಟಿದ್ರೆ ವಿಲ್ಸನ್ ಗಾರ್ಡಲ್ಲಿ 1.5 ಎಕರೆ ಜಮೀನು ಹೋಗ್ತು, 5 ಬಸ್ ಓನರು. ಆವತ್ತಿಗೆ 3 ಕಾಂಪ್ಲೆಕ್ಸ್, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರ್ತಕ್ಕಂಥದ್ದು ನನ್ನ ಹೆಸರು ಬರೀತಾ ಇದ್ರು. ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೆ. ನಾನು ಇಲ್ಲಿದ್ದಕ್ಕೆ ಬರೋದಿಲ್ಲ, ನಾನು ಕಷ್ಟಪಟ್ಟು ಇಲ್ಲೇ ದುಡಿತೀನಿ ಅಂತ ಆ ಸಬ್ಜೆಕ್ಟ್ ಅಂದ್ಮೇಲೆ ನಾನು ವಾಪಸ್ ಬಂದಿರ್ತಕ್ಕಂಥವ್ರು ಅಂತ ನಿಮ್ಮೆಲ್ಲರೂ ಹೇಳಕ್ ಬಯಸ್ತೇನೆ. ಅನೇಕ ರೆಡ್ಡಿ, ರಾಮರೆಡ್ಡಿ ಅವರೇ ವಿಲ್ಸನ್ ಗಾರ್ಡನ್ 1.5 ಎಕರೆ ಪ್ಲಾಟ್. ಅವರು ಏನವರು ಸೆಟ್ಟು ಬಸ್ಸು ನಿಲ್ಸ್ಕೊಂತಾರಲ್ಲ, 1.5 ಎಕರೆ ಅವ್ರಿಗೆ ಒಬ್ಬಳೇ ಮಗಳಿದ್ರು. ನಾನು ಬಂದು ಇಲ್ಲಿಗೆ ಬಂದಲ್ಲಿ ಇರಬೇಕು ಅನ್ನೋದಕ್ಕೆ ಇಲ್ಲ ಆಗಲ್ಲ ಅಂತ ನಾರಾಯಣ ರೆಡ್ಡಿಗೆ ಹೋಗಿ ನಾನು ಬೇಡ ಅಂತ ಬಂದವನು. ಆಯ್ತು, ನಾನು ಡೈಲಿ ಸೆಕ್ರೆಟರಿ ಆಗಿದ್ದೆ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದು 3 ಜನ ನನ್ನ ಡೈಲಿ ಸೆಕ್ರೆಟರಿ ಯಾರು ತಗೊಳ್ಳೋಕೆ ಬರಲಿಲ್ಲ. ಒಂದು ದಿವಸ ನಾನು ಡೈಲಿ ಸೆಕ್ರೆಟರಿ ಆದ್ಮೇಲೆ ಯಾವತ್ತೂ ವಿರೋಧ ಪಕ್ಷದವ್ರನ್ನ ಆ ಚೇರ್ಮನ್ ಕೂತ್ಕೊಳ್ಳೋದು ಬಿಡಲಿಲ್ಲ. ಆದ್ರೂ ಪೂರ್ಣವ್ರು ನನ್ನ ಡೈಲಿ ಸೆಕ್ರೆಟರಿ ನೀನೇ ಇರಬೇಕು ಅಂತೇಳಿ ನಾನು ಬಲವಂತ ಮಾಡಿ ಮೊನ್ನೆ ನಾನೇ ಇಲ್ಲ, ನಾನು ಉಸ್ತುವಾರಿ ನೋಡ್ಕೊಂತೀನಿ ಅಂತೇಳಿ ನಾನು ಅವ್ರು ಬಿಟ್ಕೊಟ್ಟಿದ್ದೆ. ಆಯ್ತಪ್ಪ, ನೀನು ತಿಳ್ಕಿ ನಾನು ಅಧ್ಯಕ್ಷರಾಗಿದ್ದೆ, ಗ್ರಾಮ ಪಂಚಾಯತ್ ಸದಸ್ಯರಾಗಿ ಏನಕ್ಕೆ ನಿಂತೆ ನೀನು? ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಾದ್ರೆ ನೀನು ಬೇರೆಯವ್ರು ಬಿಟ್ಕೊಡ್ಬೇಕಾಗಿತ್ತು. ಆಯ್ತು, ಡೈಲಿ ಅಧ್ಯಕ್ಷ ನೀನೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ನೀನೆ, ಬಿಲ್ಕಿನ ಡೈರೆಕ್ಟರ್ ನೀನೆ. ಯಾಕೆ ತಗೊಂಡೆ ನೀನು? ಮಾತಾಡುವಾಗ ಇದ್ದು ಮಾತಾಡ್ತೀನಿ. ನಾಳೆ ಚಾಲೆಂಜ್ ಮಾಡ್ತೀನಿ, ನಿನ್ನ ಆಸ್ತಿ ನಂದು. ನಾವು ಕಳೆದ್ಬಿಟ್ಟಿದ್ದೀವಿ ರಾಜಕಾರಣಕ್ಕೋಸ್ಕರ, ಜನ ಸೇವೆಗೋಸ್ಕರ. ಆದ್ರೂ ನಾವು ಕಷ್ಟಪಟ್ಟು ದುಡ್ಕೊಂಡು ಮೇಲೆ ಬಂದಿರೋರು. ನಾನೇನು ಮಾಡೋದಲ್ಲೇ ಮಾಡಿ ನಾನೇನು ಮೇಲೆ ಬಂದಿಲ್ಲ. ಗುತ್ತಿಗೆ ಕೆಲಸ ಮಾಡಿರ್ಬೋದು, ಇಡೀ ದೇಶದಲ್ಲಿ ಮಾಡ್ತಾರೆ. ಈಗ ರಾಜಕಾರಣಕ್ಕೆ ಬಂದಿರೋರು ಅವರು ಗುತ್ತಿಗೆ ಕೆಲಸ ಮಾಡ್ಕೊಂಡೇ ಬಂದಿರೋದು. ಅವ್ರೇನು ಬರೀ ಜಮೀನ ಮಣ್ಣಕ್ಕೆ ಬಂದಿರೋರಲ್ಲ. ಅದನ್ನ ಬಾಯಿ ಬಿಗಿ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾವತ್ತೂ ಯಾರನ್ನ ಸಿಂಗಲಾಗಿ ನಾನು ಮಾತಾಡಲ್ಲ. ಅವನ ಮನೆ ಮಾತಾಡಿದ್ದಾನೆ. ನೀನು ಹಿಂದಿನ ಎಲೆಕ್ಷನ್ ಅಲ್ಲಿ
ಯಾರು ಕೈ ಕಾಲಿದ್ದು ನೀನು ಆಗಿರ್ತಕ್ಕಂಥವ್ರನ್ನ ನಾಮಿನೇಷನ್ ವಾಪಸ್ ತೆಗೆಸಿ ಅನ್ನೋದು ಜ್ಞಾಪಕ ಮಾಡ್ಕೊಂಡು ಯಾರು ಅಂದ್ರೆ ಯಾರ ಮನೆಗೆ ಹೋಗಿ ನೀನು ಸಂಧಾನ ಮಾಡ್ಕೊಂಡು ಬಂದು ಅವ್ರು ವಾಪಸ್ ತೆಗೆಸಿ ಅನ್ನೋದು ಜ್ಞಾಪಕ ಮಾಡ್ಕೊಂಡು ನೀನು ಅವತ್ತಿನ ದಿವಸದ್ದು ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥವ್ರು ನೀವು ನಿಮ್ಮನ್ನು ಬೆಳೆಸಿದಂತ ನಾವು ನೋಡಿ ರಾಜಕಾರಣದಲ್ಲಿ ಎಷ್ಟು ದಿವಸ ಇರ್ತೀವೋ ಏನೋ ಇರೋ ಅಷ್ಟು ದಿವಸ ಶಿವಶಂಕರ ರೆಡ್ಡಿ ಅವ್ರಿಗೆ ಪ್ರಾಮಾಣಿಕವಾಗಿ ರಾಜಕಾರಣ ಮನೆಗಾದ್ರೂ ಇರ್ತೀವಿ, ಆದರೆ ನಮ್ಗೆ ಬೆಳೆಸಿದಂಥವ್ರಿಗೆ ಚೂರಿ ಹಾಕುವ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಏನಾಗುತ್ತೆ ರಾಜಕಾರಣದಲ್ಲಿ ಮನೆಗಾದ್ರೂ ಇರ್ತೀವಿ, ಬಂದು ನಮ್ಮನ್ನು ಬೆಳೆಸಿದಂಥವ್ರನ್ನ ನಮ್ಮ ಮೇಲೆ ನಂಬಿಕೆ ಇಟ್ಟಂಥವ್ರನ್ನ ಚೂರಿ ಹಾಕೋ ಕೆಲಸ ನಮ್ಮ ಜೀವನದಲ್ಲಿ ಮಾಡೋದಿಲ್ಲ ಅಂತ ಮಾತನ್ನು ಹೇಳಲು ಬಯಸ್ತಾ ಇದ್ದೀನಿ. ಯಾಕಂದ್ರೆ ನೀವು ನಿಮ್ಮನ್ನು ಬೆಳೆಸಿದಂಥವ್ರು ಜಾಲಪ್ಪ ಅವರಿಗೆ ನೀವು ಚೂರಿ ಹಾಕಿದ್ರಿ. ಈಗ ಶಿವಶಂಕರ ರೆಡ್ಡಿ ಅವರಿಂದ ಇಡೀ ತಾಲೂಕಲ್ಲಿ ಏನಾದರೂ ಆರ್ಥಿಕವಾಗಿ ಬಲಾಢ್ಯರಾಗಿದ್ದಾರೆ ಅಂತ ಯಾರಾದರೂ ಇದ್ರೆ ಅದು ಅವ್ರ ಕಾಲದ ಒಬ್ಬನೇ ಅಂತ ಹೇಳಕ್ಕೆ ಬಯಸ್ತೇವೆ. ನಮ್ಮೇಲೆ ನಾವು 24 ಗಂಟೆ ಅವ್ರು ಹೇಳೋದು ಕೆಲಸಗಳನ್ನ ಕಾಲದ ತೋರಿಸೋ ಕೆಲಸನ ನಾವು ತಲೆಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಾವು ಎಲ್ಲಿದ್ದೀವಿ, ಅದು ನಿನಗೆ ಹೊಟ್ಟೆ ಕಿಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾ ಇದೆ. ನಾವು ಯಾವತ್ತೂ ಅವ್ರಿಗೆ ಮೋಸ ಮಾಡೋಕೆ ಹೋಗಿಲ್ಲ, ಅವ್ರು ಕೆಟ್ಟ ತರೋ ಕೆಲಸ ಮಾಡಿಲ್ಲ. ನೀನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ, ಮುಂದ್ಕೊಂಡು ಮನೆಗೆ ಇರ್ತಾ ಇದ್ದೆ, ಇಡೀ ಏನ್ ಮಾಡಿದ ನಮ್ಗೆ ಅಂತಾರೆ. ಆ ಹೋಬಳಿಯಲ್ಲಿ ಏನೇ ಕೆಲಸ ಆಗ್ಬೇಕು ಅದು ಕಾಂತರಾಜ್ ಕರ್ಕೊಂಡ್ ಬನ್ನಪ್ಪ ಅಂತೇಳಿ ನೀನು ದೊಡ್ಡ ಮನುಷ್ಯ ಮಾಡಿದ್ದಕ್ಕೆ ಇವತ್ತು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಮನುಷ್ಯಾಗಿದೆ. ನಮ್ಮ ಕೊಟ್ಟಿದ್ರು, ಸ್ವತಂತ್ರ ಕೊಟ್ಟಿದ್ರು, ನಮ್ಮ ಲಿಮಿಟೇಷನ್, ನಮ್ಮ ಹೋಬಳಿ ಅದಕ್ಕೆ ನಮ್ಗೆ ಕೊಟ್ಟಿದ್ರು. ನಿನ್ನಂಗಲ್ಲ ನಾವು ಆದ್ರೂ ನಮ್ಮ ಹೋಬಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ನಮ್ಮ ಬಗ್ಗೆ ಮಾತಾಡಿ ಕೇಳಿದೀವಿ. ಯಾರು ನಾವು ಅವಕಾಶ ಸಿಕ್ತಾಗ ಎಲ್ಲರಿಗೂ ಶಿವಶಂಕರ ರೆಡ್ಡಿ ಅವ್ರ ಕೈಯ ಕಾಲ ಹಿಡಿದು ಅಧಿಕಾರಗಳು ಕೊಡ್ತಿದ್ದೀವಿ. ನಿಂತರ ಇಲ್ಲ ಅವ್ರಿಗೆ ಮಾಡಬೇಡಿ ಇವ್ರಿಗೆ ಮಾಡಬೇಡಿ ಅಂತ ನಾವು ಯಾರು ಮಾಡಿಲ್ಲ. ನನ್ಗೊಬ್ಬರಿಗೆ ಬೇಕು ಅಂತ ನಾನೇನು ಕೇಳಿಲ್ಲ. ನಮ್ಮ ಜೊತೆಗಿದ್ದಂಥವ್ರೆ ನಮ್ಮ ಹೋಬಳಿಯಲ್ಲಿ ನಾಲ್ಕರೆಡ್ಡಿ ಅವ್ರ ತಾಲೂಕು ಪಂಚಾಯತ್ ಅಧ್ಯಕ್ಷ ಮಾಡಿದ್ರು, ಪ್ರಭು ಅವ್ರಿಗೆ ಮಾಡಿದ್ರು, ಚಿನ್ನಪ್ರೆಡ್ಡಿ ಅವ್ರಿಗೆ ಮಾಡಿದ್ರು, ಎಷ್ಟು ಜನ ಲಕ್ಷ್ಮೀರಾವ್ ಮಾಡಿದ್ರು, ಐನಪ್ಪ ಅವರ ಮಿಸ್ಸಸ್ಗೆ ಉಪಾಧ್ಯಕ್ಷರು ಮಾಡಿದ್ರು. ಇವೆಲ್ಲ ಮಾಡಿದ್ರು ಯಾರು? ಇತಿಹಾಸದ ಮತ್ತು ಮಾತಾಡ್ತಾ ಇದ್ದೀವಿ. ನೀನು ದೇವರನ್ನೊಬ್ಬರು ಇರ್ತಾನೆ, ನೀನು ಅಧ್ಯಕ್ಷ ಆಗ್ಬೇಕಾದ್ರೆ ಇಡೀ 2 ಜಿಲ್ಲೆಯ ನಮ್ಮ ಜನಾಂಗವನ್ನ ಒಕ್ಕಲಿಗರನ್ನ ವಿರೋಧ ಮಾಡ್ಕೊಂಡು ಮಾಡಿರೋದು. 7 ಜನ 8 ಜನ ನಮ್ಮವರಿದ್ರು. ಅಲ್ಲಿದ್ದಂಥ ದೊಡ್ಡ ನಾಯಕರು ಬೇಡ ನೋಡಿ ಇದೊಂದು ಅವಕಾಶ ಬಿಡಿ, ನೆಕ್ಸ್ಟ್ ನಿಮ್ಗೆ ಕೊಡ್ತೀವಿ ಅಂದ್ರೆ ಒಂದೇ ಮಾತು ಎದ್ದು ನಿಂತ್ಕೊಂಡು ಹೇಳಿದ್ರು, ನೀವು ಮಾಡಲಿಲ್ಲ ಅಂದ್ರೆ ನಾವು ಹೊರಗಡೆ ಹೋಗ್ತೀವಿ ಅನ್ನೋ ಮಾತು ಮಾತಾಡೋದು. ಯಾರಿಗೋಸ್ಕರ ಮಾತಾಡಿದ್ದು? ಅದಕ್ಕೆ ಕೃತಜ್ಞತೆ ಇದೆ. ನೀವು ಇವತ್ತು ಮಾತಾಡ್ತಾ ಇದ್ದೀರಿ, ಅದು ನಿಮ್ಗೆ ಒಳ್ಳೇದಲ್ಲ. ಮುಂದೆ ನೀವು ಎಲ್ಲಿ ಇದ್ದೀರೋ ಅವ್ರ ಹತ್ರ ನೀವು ಇರೋದಿಲ್ಲ. ಅವರು ಇವ್ರ ಬಗ್ಗೆ ಒಂದು ಕಣ್ಣು ಇಟ್ಕೊಂಡೇ ಇರಬೇಕು. ಇಲ್ಲಾಂದ್ರೆ ಅವ್ರಿಗೂ ಚೂರಿ ಹಾಕುವಂತ ಕೆಲಸ ಮಾಡುವಂತ ಮನಸ್ಥಿತಿ ಇರ್ತಕ್ಕಂಥವ್ರು ಅವ್ರ ಕಾಲ. ಹಂಗಾಗಿ ನಿನ್ನ ನೀತಿಮಿತಿಯಲ್ಲಿ ನೀವು ಇರಬೇಕು. ನೀನೇನು ಇನ್ನೊಂದು ಹೇಳಿದೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಏನೇನು ಮಾಡಿದ್ದಾನೆ ಅಂತ. ಸ್ವಾಮಿ, ಸರ್ಕಲ್ ಅಲ್ಲಿ ಡಯಾಸ್ ನಂದು, ಚೇರ್ ನಂದು, ಬರೋ ಜನರಿಗೆ ಊಟ ತಿಂಡಿ ನಂದು, ನೀರು ನಂದು, ನಾಳೆ ಚೇರ್ ಹಾಕ್ಸ್ ಅಲ್ಲಿ ಕೂತ್ಕೊಳ್ಳೋಣ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಒಂದು ಕಪ್ ಚುಕ್ಕೆ ತಗೊಂಡಿದ್ರೆ ನಾನು ಇವತ್ತೇ ಈ ತಾಲೂಕೆ ಬಿಟ್ಟು ಓಡೋಗ್ತಿಲ್ಲ. ನಾನು ಯಾವತ್ತೂ ಕೆಲಸ ಮಾಡಕ್ ಹೋಗಿಲ್ಲ. ಕೈಲಾದಷ್ಟು ನನ್ನ ಸಾಧ್ಯ ಆದಷ್ಟು ಶಿವಶಂಕರ ರೆಡ್ಡಿ ಅವರ ಮತ್ತೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ನಾನು ಪ್ರಾಮಾಣಿಕವಾದಂಥ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು ಅದೇ ಮಾಡ್ತಾ ಇದ್ದೀನಿ. ನಾನು ಪಕ್ಷಕ್ಕೆ ಶಿಸ್ತಾಗಿದ್ದೀನಿ. ಪಕ್ಷ ನನಗೆ ಏನು ಜವಾಬ್ದಾರಿ ಕೊಟ್ಟರೆ ಜವಾಬ್ದಾರಿಯನ್ನು ತಪ್ಪದೆ ನಿರ್ವಹಿಸ್ತಾ ಇದ್ದೀನಿ. ನಾನು ಆ ಥರ ಬಂದಿರ್ತಕ್ಕಂಥವನು. ನಮ್ಮ ಬಗ್ಗೆ ಮಾತಾಡುವಾಗ ನೀನು ಎಚ್ಚರಿಕೆಯಾಗಿ ಮಾತಾಡು. ಇನ್ನೇನಾದರೂ ಬಾಯಿ ಬಿಟ್ಟರೆ ನಾನು ಬೀದಿಗೆ ಬರ್ತೀನಿ. ಆಯ್ತು, ನಿಂದೇನಿದೆ ತಗೋ, ಆಯ್ತು. ಆಸ್ತಿ ವಿಚಾರ ಬಂದಿದೆಯಲ್ಲ, ನಿಂದ ಎಷ್ಟು ಅಷ್ಟಿದೆ, ನಂದು ಅಷ್ಟಿದೆ, ಡಿಕ್ಲರೇಷನ್ ಬಂದ್ಬಿಡೋಣ. ಡಿಕ್ಲರೇಷನ್ ಕೂತ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ಬೋದು, ತಾಲೂಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು, ಅಪ್ಡೇಟ್ ಆಗ್ತೀನಿ. ನನ್ನ ನಿಶ್ಚಯ ಇದೆ ಅಂತ ನಿಂದಾಕ ನೋಡೋಣ ಎಲ್ಲಿಂದ ಬಂತು ನಿಮಗೆ ಟ್ರಾನ್ಸ್ಪೋರ್ಟ್ಸ್ ನಿಂದೆ. ಯಾಕಪ್ಪ ನೀನು ಇಷ್ಟು ಧರ್ಮಾತ್ಮ ಹೇಳ್ತಾ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಯಾಕೆ ಇಟ್ಕೊಂಡಿದ್ಯಾ? ಬೇರೆಯವ್ರು ಕೊಡ್ಬೇಕಾಗಿತ್ತು. ಆಯ್ತು, ಮನೆ ಪೆಟ್ರೋಲ್ ಬಂಕ್ ಮಾಡ್ಕೊಂಡಿದ್ದೆ. ಯಾರು ನೀನು ಅಷ್ಟು ಧರ್ಮಾತ್ಮ? ನೀನು ಬೇರೆ ಯಾಕಾದ್ರೂ ಇನ್ನೊಬ್ರು ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ಕೊಂಡೆ? ನೀನು ದುಡ್ಡು ಮಾಡ್ಕೊಡೋದನ್ನ ನಮ್ದೇನು ಅಭ್ಯಂತರ. ನಾನು ದುಡಿಮೆಯಿಂದ ಮೇಲೆ ಬಂದಿರೋನು. ಇವತ್ತು ನಾನು ವ್ಯವಸಾಯ ಮಾಡಿ ವ್ಯವಹಾರ ಮಾಡಿ ನಾನು ಮೇಲೆ ಬಂದು ಜನರ ಜೊತೆ ಇರ್ತಕ್ಕಂಥವನು. ನಾನು ಎಲ್ಲೂ ಏನೇನು ಕೆಲಸ ಮಾಡ್ಕೊಂಡು ಬಂದಿರೋನಲ್ಲ. ಹಂಗಾಗಿ ನಮ್ಮಲ್ಲಿ ಇಷ್ಟು ವಿಚಾರ ಯಾಕೆ ಮಾತಾಡಬೇಕಾಯ್ತಂದ್ರೆ, ಮೊನ್ನೆ ಸಭೆಯಲ್ಲಿ ಅವ್ರು ಮಾತಾಡೋದಕ್ಕೆ ನಾನು ಅದಕ್ಕೆ ಅವ್ರಿಗೆ ಉತ್ತರ ಕೊಡಬೇಕಾಗಿತ್ತು. ಅದನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಹಂಗಾಗಿ